ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಒಂದು ಆರಾಧನೆಗೆ ಆಮಂತ್ರಿಸುತ್ತೇನೆ. ಈ ದಿನ ನಾವು ರಿಫಾರ್ಮೇಷನ್ ಸಂಡೇ ಎಂಬುದಾಗಿ ಆಚರಣೆ ಮಾಡುತ್ತಿದ್ದೇವೆ. ಬನ್ನಿರಿ, ನಮ್ಮ ಸೃಷ್ಟಿಕರ್ತನಾದ ದೇವರಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆರಂಭ ಮಾಡೋಣ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಡಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಈ ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಈಗ ನಾವು ಕರ್ತನನ್ನು ಸ್ತೋತ್ರ ಮಾಡುವ ಹಾಗೆ ಕನ್ನಡ ಸಂಗೀತಗಳಲ್ಲಿ 145ನೇ ಕನ್ನಡ ಸಂಗೀತವನ್ನು ಹಾಡೋಣ. ಕನ್ನಡ ಸಂಗೀತ 145, ಅದರ 1, 4 ಮತ್ತು 6ನೇ ಚರಣ ಮಾತ್ರ ಹಾಡೋಣ. ಕ್ರಿಸ್ತ ನಿನ್ನ ಭಕ್ತರನ್ನು ಪ್ರೀತಿಯಿಂದ ಆಳಿಕೋ. ಈಗ ನಾವು ದೇವರನ್ನು ಸ್ತುತಿಸೋಣ. ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನಿನ್ನ ಶಕ್ತಿಯಿಂದಲೂ ನಿನ್ನ ಜ್ಞಾನದಿಂದಲೂ ನೀನು ಎಲ್ಲವುಗಳನ್ನು ಉಂಟು ಮಾಡಿದವನು. ನಿನ್ನ ಕುಮಾರನನ್ನು ನಮ್ಮ ರಕ್ಷಕನನ್ನಾಗಿ ಕೊಡುವಷ್ಟು ಲೋಕದ ಮೇಲೆ ಪ್ರೀತಿ ಇಟ್ಟವನು ಆಗಿದ್ದಿ. ಕುಮಾರನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನೀನು ಪಾಪದ ಹೊರತಾಗಿ ಎಲ್ಲ ವಿಷಯಗಳಲ್ಲಿ ನಮ್ಮ ಹಾಗೆ ಆದವನು. ನಮ್ಮ ಅಪರಾಧಗಳ ನಿಮಿತ್ತ ಒಪ್ಪಿಸಲ್ಪಟ್ಟು ನಮ್ಮ ನೀತಿ ಸ್ಥಾಪನೆಯ ನಿಮಿತ್ತ ಎದ್ದು ಬಂದವನು ಆಗಿದ್ದಿ. ಪವಿತ್ರನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನೀನು ನಮ್ಮನ್ನು ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವವನು. ದೇವರ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಸುರಿಸುವವನು ಆಗಿದ್ದಿ. ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರೇ, ಈಗಲೂ ಎಂದಿಗೂ ಸರ್ವ ಸ್ತೋತ್ರ ಮಹಿಮೆಗಳು ನಿನಗೆ ಉಂಟಾಗಲಿ. ಆಮೇನ್. ಈಗ ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ದೇವರ ಮುಂದೆ ನಮ್ಮ ಪಾಪವನ್ನು ದೇವರ ಮುಂದೆ ಅರಿಕೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು, ನೀತಿವಂತನು ಆಯುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ಶುದ್ಧಿ ಮಾಡುವನು. ಈಗ ನಾವು
ದೇವರ ಮುಂದೆ ನಮ್ಮ ಪಾಪ ಅರಿಕೆಯನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದ್ದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ತಂದೆಯೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವ ಭಕ್ತಿಯಲ್ಲಿಯೂ ನೀತಿಯಲ್ಲಿಯೂ ಸ್ವಸ್ಥ ಚಿತ್ತರಾಗಿ ಜೀವಿಸುವ ಹಾಗೆ ನಮ್ಮನ್ನು ನಡೆಸಬೇಕಾಗಿ ನಿನ್ನಲ್ಲಿ ಬೇಡುತ್ತೇವೆ. ಆಮೇನ್. ಸರ್ವಶಕ್ತನಾದ ಮಹಾ ಕರುಣೆಯುಳ್ಳ ಕರ್ತನು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳೋದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಉಂಟಾಗುವ ಸುಪ್ರೇರಣೆಯನ್ನು ಆಜ್ಞೆಯನ್ನು ನಿಮಗೆ ದಯಪಾಲಿಸಲಿ. ಆಮೇನ್. ಈಗ ನಾವು ದೇವರಿಗೆ ಉಪಕಾರ ಸ್ತುತಿಯನ್ನು ನಾವು ಸಲ್ಲಿಸೋಣ. ಸರ್ವಶಕ್ತನಾದಂಥ ದೇವರೇ, ನೀನು ಸೃಷ್ಟಿಕರ್ತನು. ಮೊದಲು ಎಲ್ಲವನ್ನು ಸೃಷ್ಟಿ ಮಾಡಿ ಅದನ್ನು ನೋಡಿಕೊಳ್ಳಲಿಕ್ಕೆ ಇಡೀ ಮಾನವ ಕುಲವನ್ನು ಸೃಷ್ಟಿ ಮಾಡಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಇಲ್ಲಿವರೆಗೂ ಸ್ವಾಮಿ ನಮ್ಮನ್ನು, ನಮ್ಮ ಸಭೆಯನ್ನು, ಸಭೆಯ ಜನರನ್ನು ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಇಡೀ ದೇಶವನ್ನು ಸ್ವಾಮಿ ರಕ್ಷಣೆ ಮಾಡಿ ಕಾಯ್ದು ಕಾಪಾಡಿದ್ದಿ. ಅದಕ್ಕಾಗಿ ನಿನಗೆ ನಾವೆಲ್ಲ ಉಪಕಾರ ಸ್ತುತಿಯನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ನಿನ್ನ ಪ್ರೀತಿಗಾಗಿ ಉಪಕಾರ ಸ್ತೋತ್ರವಾಗಲಿ. ನಿನ್ನ ಪರಿಶುದ್ಧ ವಾಕ್ಯಕ್ಕಾಗಿ ನಿನಗೆ ಉಪಕಾರ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮಗೆ ಕೊಟ್ಟಿರುವಂಥ ನಿತ್ಯ ಜೀವದ ನಿರೀಕ್ಷೆಗಾಗಿ ನಿನಗೆ ಯಾವಾಗಲೂ ಉಪಕಾರ ಸ್ತುತಿ ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ. ಆಮೇನ್. ಈಗ ಇವತ್ತಿಗೆ ನೇಮಕವಾದಂಥ ವೇದ ಪಾಠವನ್ನು ನಾವು ಕೇಳೋಣ. ಅದು ಹಳೆ ಒಡಂಬಡಿಕೆಯ ಭಾಗದಿಂದ ಎಜ್ರನ ಪುಸ್ತಕ 3ನೇ ಅಧ್ಯಾಯ ವಚನ 7ರಿಂದ 13ರವರೆಗೆ. ದ ಬುಕ್ ಆಫ್ ಎಜ್ರಾ ಚಾಪ್ಟರ್ 3 ವರ್ಸಸ್ 7 to 13 ಓದುವಂಥ ದೇವರ ವಾಕ್ಯವನ್ನು ನಾವು ಕೇಳೋಣ. ಆದರೆ ಪಾರಸಿಯ ರಾಜನಾದ ಕೊರೇಷಿಯನಿಂದ ಪಡಕೊಂಡ ಅಪ್ಪಣೆಯ ಮೇರೆಗೆ ಅವರು ಕಲ್ಲು, ಕುಟಿಗ, ಬಡಗಿ ಇವರಿಗೆ ಹಣವನ್ನು ಲೆಬನೋನಿಂದ ಸಮುದ್ರ ಮಾರ್ಗವಾಗಿ ಯೊಪ್ಪಕ್ಕೆ ದೇವದಾರು ಮರಗಳನ್ನು ತರತಕ್ಕ ಚಿಯೋದ್ಯನರು, ತೂರ್ಯರು ಇವರಿಗೆ ಅನ್ನಪಾನಗಳನ್ನು, ಎಣ್ಣೆಯನ್ನು ಕೊಟ್ಟಿದ್ದರು. ಅವರು ಯೆರೂಸಲೇಮಿನ ದೇವಾಲಯಕ್ಕೆ ಮುಟ್ಟಿದ 2ನೇ ವರ್ಷದ 2ನೇ ತಿಂಗಳಲ್ಲಿ ಶೆಯಾಲ್ತಿಯೇಲನ ಮಗನಾದ ಜೆರುಬ್ಬಾಬೆಲ್, ಯಾಚದಾಕನ ಮಗನಾದ ಯೇಷುವ ಇವರ ಸಹೋದರರಾದ ಇತರ ಯಾಜಕರು, ಲೇವಿಯರು ಸೆರೆಯಿಂದ ಯೆರೂಸಲೇಮಿಗೆ ತಿರುಗಿ ಬಂದ ಬೇರೆ ಎಲ್ಲರೂ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿ
20 ವರ್ಷ ಮೊದಲುಗೊಂಡು ಹೆಚ್ಚು ವಯಸ್ಸುಳ್ಳ ಲೇವಿಯರನ್ನು ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಮೇಲ್ವಿಚಾರಣೆಗೆ ನೇಮಿಸಿದರು. ಕೂಡಲೇ ಲೇವಿಯರಲ್ಲಿ ಹೋದಾವ್ಯನ ಸಂತಾನದವರಾದ ಯೇಷುವನು, ಅವನ ಮಕ್ಕಳು, ಸಹೋದರರು, ಕದ್ಮೀಯೇಲನು, ಅವರ ಮಕ್ಕಳು, ಏನಾದಾನನ ಮಕ್ಕಳು, ಅವರ ಮಕ್ಕಳು, ಬಂಧುಗಳು ಇವರೆಲ್ಲರೂ ಕೂಡಿಕೊಂಡು ದೇವಾಲಯ ಕಟ್ಟುವವರ ಮೇಲ್ವಿಚಾರಕರಾಗಿ ನಿಂತರು. ಕಟ್ಟುವವರು ಯೆಹೋವನ ಮಂದಿರದ ಅಸ್ತಿವಾರವನ್ನು ಹಾಕಿದಾಗ ಇಸ್ರಾಯೇಲರ ಅರಸನಾದ ದಾವೀದನು ನೇಮಿಸಿದ ಕ್ರಮಕ್ಕನುಸಾರವಾಗಿ ಯೆಹೋವನನ್ನು ಕೀರ್ತಿಸುವುದಕ್ಕೋಸ್ಕರ ದೀಕ್ಷಾ ವಸ್ತ್ರ ಭೂಷಿತರಾದ ಯಾಜಕರು ತುತ್ತೂರಿಗಳೊಡನೆ ಆಸಾಫನ ಮಕ್ಕಳಾದ ಲೇವಿಯರು ತಾಳಗಳೊಡನೆ ನಿಂತುಕೊಂಡು ಪರಸ್ಪರವಾಗಿ ಆಡುತ್ತಾ ಯೆಹೋವನನ್ನು ಕೀರ್ತಿಸುತ್ತಾ, ಆತನು ಒಳ್ಳೆಯವನು, ಆತನ ಕೃಪೆಯು ಇಸ್ರಾಯೇಲರ ಮೇಲೆ ಶಾಶ್ವತವಾದದ್ದೆಂದು ಕೃತಜ್ಞತಾಸ್ತುತಿ ಮಾಡಿದರು. ಯೆಹೋವನ ಕೀರ್ತನೆ ಕೇಳಿಸಿದ ಕೂಡಲೇ ಯೆಹೋವನ ಆಲಯದ ಅಸ್ತಿವಾರವು ಹಾಕಲ್ಪಟ್ಟಿರುತ್ತೆಂದು ಜನರೆಲ್ಲರೂ ಉತ್ಸಾಹ ಧ್ವನಿಯಿಂದ ಆರ್ಭಟಿಸಿದರು. ಆದರೆ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ಗೋತ್ರ ಪ್ರಧಾನರಲ್ಲಿಯೂ ಅನೇಕರು, ಅಂದರೆ ಮುಂಚಿನ ದೇವಾಲಯವನ್ನು ನೋಡಿದ್ದ ಮುದುಕರು, ತಮ್ಮ ಕಣ್ಣು ಮುಂದೆ ದೇವಾಲಯದ ಅಸ್ತಿವಾರವು ಹಾಕಲ್ಪಡುವುದನ್ನು ನೋಡುವಾಗ ಬಹಳವಾಗಿ ಅತ್ತರು. ಬೇರೆ ಹಲವರು ಹರ್ಷಧ್ವನಿಯಿಂದ ಆರ್ಭಟಿಸಿದರು. ಜನರು ಮಹಾಧ್ವನಿಯಿಂದ ಆರ್ಭಟಿಸಿದರಿಂದ ಹರ್ಷಧ್ವನಿಯಾದವರು ಅಳುವವರು ಧ್ವನಿ ಯಾವುದೋ ಗೊತ್ತಾಗಲಿಲ್ಲ. ಗದ್ದಲವು ಬಹು ದೂರದವರೆಗೆ ಕೇಳಿಸಿತು ಎಂಬುದೇ ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಈಗ ಅಪೊಸ್ತಲಿಕ ವಿಶ್ವಾಸ ಪ್ರಮಾಣ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿವಸದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿದವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ಈಗ ನಮ್ಮ ಮಧ್ಯದಲ್ಲಿ ಪ್ರೆಸೆಂಟ್ ವರ್ಷಿಪ್ ಟೀಮಿನವರು ನಮ್ಮನ್ನು ರಾಗಗಳಲ್ಲಿ ನಡೆಸುವರು. 103ನೇ ಕೀರ್ತನೆಯ 1ನೇ ಮತ್ತು 2ನೇ ವಚನದಲ್ಲಿ ಹೇಳುವ ಪ್ರಕಾರ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನಂದೇವರೇ. ಉಪಕಾರ ಬಹಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನಂದೇವರೇ. ಉಪಕಾರ
ನಿನ್ನಲ್ಲಿ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಹಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಯೋಹಾನ 14:26 ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತಂದೆಯು ನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪರಿಶುದ್ಧ ಆತ್ಮನೆಂಬ ಅಧಿಕಾರನೇ ಎಲ್ಲವುಗಳನ್ನು ನಿಮಗೆ ಬೋಧಿಸಿ, ನಾನು ನಿಮಗೆ ಹೇಳಿದವುಗಳನ್ನು ನಿಮ್ಮ ನೆನಪಿಗೆ ತರುವೆನು. ನಾವು ಎಲ್ಲರೂ ಒಟ್ಟಾಗಿ ಈ ಗೀತೆಯನ್ನು ಹಾಡೋಣ. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾದಿವ ಇಳಿದು ಬಾದಿವ ನಮ್ಮ ಮಧ್ಯದೊಳು. ಈಗ ಬಾದಿವ ಇಳಿದು ಬಾದಿವ ನಮ್ಮ ಮಧ್ಯದೊಳು. ಉಲ್ಲಸದ ಕೆಸರಿಂದ ನಮ್ಮನ್ನು ರಕ್ಷಿಸಯ್ಯ. ಉಲ್ಲಸದ ಕೆಸರಿಂದ ನಮ್ಮನ್ನು ರಕ್ಷಿಸಯ್ಯ. ಪಾಪ ತೊಳೆದು ಶುದ್ಧೀಕರಿಸಯ್ಯ ಈ ದಿವ್ಯ ಸಮಯದೊಳು. ಹಲ್ಲೆಲೂಯ. ಪಾಪ ತೊಳೆದು ಶುದ್ಧೀಕರಿಸಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾದಿವ ಇಳಿದು ಬಾದಿವ ನಮ್ಮ ಮಧ್ಯದೊಳು. ಈಗ ಬಾದಿವ ಇಳಿದು ಬಾದಿವ ನಮ್ಮ ಮಧ್ಯದೊಳು. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವನೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವನೇ, ಆತ್ಮದಾಹವ ತೀರಿಸಯ್ಯ ಈ ದಿವ್ಯ ಸಮಯದೊಳು. ಹಲ್ಲೆಲೂಯ. ಆತ್ಮದಾಹವ ತೀರಿಸಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾದಿವ ಇಳಿದು ಬಾದಿವ
ಬಂದಂತ ತಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ವಂದಿಸ್ತೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳನ್ನು ಸಲ್ಲಿಸುತ್ತೇವೆ. ಪ್ರಭುವಾದ ದೇವರೇ, ಈ ದಿನದಲ್ಲಿ ನಿನ್ನ ವಾಕ್ಯ ಧ್ಯಾನವನ್ನು ಮಾಡಲು ನಾವೆಲ್ಲರೂ ಬಂದಿದ್ದೇವೆ. ಇವು ಕೇವಲ ಪದಗಳಾಗಿರಬಾರದು, ಬದಲಾಗಿ ನಮ್ಮ ಜೀವನದ, ನಮ್ಮ ಬದುಕಿನ ಹೆಜ್ಜೆಗಳನ್ನಾಗಿ ನೀನು ಮಾರ್ಪಡಿಸು. ಇಗೋ ನಿನ್ನ ಬಡ ಸೇವಕನ ಬಾಯ ಮಾತುಗಳು, ಬಂದಿರುವ ನಮ್ಮೆಲ್ಲರ ಹೃದಯದ ಧ್ಯಾನವು ಅದು ನಿನಗೆ ಮಾತ್ರ ಸಮರ್ಪಕವಾಗಿರಲಿ ನಮ್ಮ ತಂದೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿ, ಮತ್ತೊಂದು ಆವರ್ತಿ ತಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ವಂದಿಸುವವನಾಗಿದ್ದೇನೆ. ಈ ಭಾನುವಾರವನ್ನ ಪುನಃಸ್ಥಾಪನಾ ಭಾನುವಾರ ಎಂಬುದಾಗಿ ನಾವು ಆಚರಿಸ್ತಾ ಇದ್ದೇವೆ. ದಿಸ್ ಸಂಡೇ ಇಸ್ ಅಬ್ಸರ್ವ್ಡ್ ಆಸ್ ಅ ರಿಫಾರ್ಮೇಷನ್ ಸಂಡೇ. ಕ್ರೈಸ್ತ ಇತಿಹಾಸದಲ್ಲಿ ಸಭಾ ಪುನಃಸ್ಥಾಪನೆ, ರಿಫಾರ್ಮೇಷನ್ ಅನ್ನುವಂಥದ್ದು ಅದು ಒಂದು ವಿಶಿಷ್ಟವಾದಂಥ ಸ್ಥಾನವನ್ನು ಹೊಂದಿದೆ. ಅಕ್ಟೋಬರ್ 31, 1517, ಅಕ್ಟೋಬರ್ 31, 1517 ಸಭಾ ಪುನಃಸ್ಥಾಪನೆಯ ಒಂದು ಪ್ರಕ್ರಿಯೆ ಅದು ಪ್ರಾರಂಭವಾಯಿತು. ಹೀಗಾಗಿ ಈ ಪ್ರೊಟೆಸ್ಟೆಂಟ್ ಇವ್ಯಾಂಜಲಿಕಲ್ ಚರ್ಚಸ್ಗಳೆಲ್ಲ ಅಕ್ಟೋಬರ್ ತಿಂಗಳಿನ ಕೊನೆಯ ಭಾನುವಾರವನ್ನ ಅವ್ರು ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ ಪುನಃಸ್ಥಾಪನಾ ಭಾನುವಾರ ಎಂಬುದಾಗಿ ಆಚರಣೆ ಮಾಡ್ತಾರೆ. ಆ ದಿನಮಾನಗಳನ್ನು ನೀವು ನೋಡುವುದಾಗಿದ್ರೆ ಅಕ್ರಮ, ಅನ್ಯಾಯ ಸಭೆಗಳನ್ನ ಪ್ರವೇಶಿಸಿದಂತಹ ಕಾಲ ಅದು. ದೇವರು ಮತ್ತು ಧಾರ್ಮಿಕತೆ ಈ ಹೆಸರಿನಲ್ಲಿ ಜನರನ್ನ ದೋಚ್ತಾ ಇದ್ದಂತಹ ಒಂದು ಕಾಲ ಅದು. ಮುಗ್ಧ ಜನರ ನಂಬಿಕೆ ಮತ್ತು ಆಚರಣೆಯ ಹೆಸರಿನಲ್ಲಿ ಧಾರ್ಮಿಕ ನಾಯಕರುಗಳೇ ಅವರನ್ನ ದಾರಿ ತಪ್ಪಿಸುವಂತಹ ಕಾಲ ಅದು. ಮುಖ್ಯವಾಗಿ ದೇವರನ್ನು ಮತ್ತು ಆತನ ಒಡೆತನವನ್ನ ತಿರಸ್ಕರಿಸಿದಂತಹ ಕಾಲ ಅದಾಗಿತ್ತು. ದೇವರ ಹೆಸರಿನಲ್ಲಿ ತಮ್ಮ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಂಥ ಕಾಲ ಅದು. ದೇವರನ್ನ ಬಿಟ್ಟು ಹಣವನ್ನ, ಅಧಿಕಾರವನ್ನ ಪ್ರೀತಿಸುವಂತ ಕಾಲ ಅದಾಗಿತ್ತು. ನೋಡಿ, ಯಾವಾಗ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಕ್ರಮ, ಈ ಭ್ರಷ್ಟಾಚಾರ ಇವೆಲ್ಲವೂ ತಾಂಡವವಾಡಲಿಕ್ಕೆ ಪ್ರಾರಂಭವಾಯಿತು, ಆಗ ಜನರಿಗೇನಾಯ್ತು ಅಂದ್ರೆ ಧರ್ಮದ ಮೇಲೆ ಒಂದು ರೀತಿಯಲ್ಲಿ ತಿರಸ್ಕಾರದ ಮನೋಭಾವನೆ ಪ್ರಾರಂಭವಾಯಿತು. ಆಗ ಧರ್ಮವನ್ನು ಸುಧಾರಿಸಬೇಕು ಎನ್ನುವಂತಹ ಧ್ವನಿಗಳು ಕೆಲವರಿಂದ ಕೇಳಿ ಬರತೊಡಗಿದವು. ಅದರಲ್ಲಿ ಮುಖ್ಯವಾದಂಥವರು ಮಾರ್ಟಿನ್ ಲೂಥರ್. ಈ ದಿನದಲ್ಲಿ ಅವರನ್ನು ನಾವು ನೆನೆಯಬೇಕು. ಮಾರ್ಟಿನ್ ಲೂಥರ್ ಪುನಃಸ್ಥಾಪನಾ ಇತಿಹಾಸದಲ್ಲಿ ಪ್ರಮುಖವಾಗಿರುವಂತಹ ಒಬ್ಬ ವ್ಯಕ್ತಿ ಆತ. ಜನರ ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದಂತಹ ಈ ಒಂದು ಪೋಪನ ದುರಾಡಳಿತ, ದೇವರ ವಾಕ್ಯದಲ್ಲಿ ನೀವು ಎಲ್ಲಿ ಹುಡುಕಿದರೂ ಕೂಡ ಸಿಗದೇ ಇರುವಂತಹ ಪಾಪ ಕ್ಷಮಾಪಣೆಯ ಒಂದು ಚೀಟಿ, ಪರ್ಗೆಟ್ರಿ ಮುಂತಾದ ಶೋಷಣೆಗಳ ಅಂಶವನ್ನ ಅಕ್ಟೋಬರ್ 31, 1517 ವಿಟನ್ಬರ್ಗ್ ದೇವಾಲಯದಲ್ಲಿ ಬಾಗಿಲ ಮೇಲೆ 95 ಥೀಸಿಸ್ 95 ವಾದಗಳನ್ನ ಆತನು ಜಡಿದ. ಸಭೆಯಲ್ಲಿ ಇದ್ದಂಥ ರಾಜಕೀಯ ಕೇಂದ್ರಿತ ಕೊಳಕನ್ನ ಏನ್ ಮಾಡಿದಂದ್ರೆ ಬಯಲಿಗೆ ತಂದು ಖಂಡಿಸ್ತಾನೆ. ಹೊಸ ಬದಲಾವಣೆಗೆ ನಾಂದಿ ಹಾಡಿದಂತಹ ಈ ಪುನಃಸ್ಥಾಪನಾ ವ್ಯವಸ್ಥೆ ಜನರಲ್ಲಿ ಧಾರ್ಮಿಕ ಅನ್ಯಾಯವನ್ನ ಖಂಡಿಸುವಂತಹ ಒಂದು ಹೊಸ ಕ್ರಾಂತಿಗೆ ನಾಂದಿ ಹಾಡಿತು. ದೇವಜನರು, ದೇವರು ಇರುವಂತ ಸ್ಥಳದಲ್ಲಿ ತಮ್ಮನ್ನ ಇಟ್ಕೊಂಡು ಬಲವಂತವಾಗಿ ಹೇರುವಂತಹ ಈ ಒಂದು ಅನ್ಯಾಯವನ್ನ ಅವರು ದೇವರ ಆಳ್ವಿಕೆ, ಇದು ದೇವರ ನ್ಯಾಯ ಅಂತ ಹೇಳುವಾಗ ಜನರು ಅದನ್ನು ಒಪ್ಪಲಿಲ್ಲ. ಬರೀ ಲೌಕಿಕತೆಯ ದುರಾಶೆಗಳಲ್ಲಿ ಮುಳುಗಿ ಆತ್ಮಿಕ ವಿಷಯಗಳು ಕಳೆದು ಹೋದಂಥ ಸಂದರ್ಭದಲ್ಲಿ ವೈಚಾರಿಕತೆ ತಾನಾಗಿ ಬೆಳೀತು ಮತ್ತು ತಮ್ಮ ನಂಬಿಕೆಯನ್ನು ಮರುಪ್ರಶ್ನಿಸಿಕೊಳ್ಳುವಂತಹ ಸನ್ನಿವೇಶ ನಿರ್ಮಾಣಗೊಂಡಂಥ ಸಂದರ್ಭದಲ್ಲಿ ಧರ್ಮ ಸುಧಾರಣೆ ಎನ್ನುವಂಥದ್ದು ಒಂದು ರೀತಿಯಲ್ಲಿ ಪ್ರಕ್ರಿಯೆ, ಒಂದು ಪ್ರೊಸೆಸ್ ಪ್ರಾರಂಭವಾಯ್ತು. ಪುನಃಸ್ಥಾಪನೆ, ರಿಫಾರ್ಮೇಷನ್ಗೆ ಪ್ರಮುಖವಾದಂಥ ಕಾರಣ ಏನು ಅಂತಂದು ಹೇಳಿದ್ರೆ, ಮುಖ್ಯವಾದಂಥ ಕಾರಣ ಕ್ರಿಸ್ತನಿಗೆ ಕೇಂದ್ರ ಸ್ಥಾನ, ಕ್ರಿಸ್ಟೋಸೆಂಟ್ರಿಕ್ ವರ್ಷಿಪ್. ಆತನ ಹೊರತು ಬೇರೆ ಮೀಡಿಯೇಟರ್ಗಳು, ಬೇರೆ ಮಧ್ಯಸ್ಥಗಾರರಿಲ್ಲ ಎನ್ನುವಂತಹ ವಾದ. ಪೋಪ್ ಆಗಲಿ, ಬಿಷಪ್ ಆಗಲಿ, ಸಭಾ ಪಾಲಕರುಗಳಾಗಲಿ ಇವರ್ಯಾರು ಮಧ್ಯಸ್ಥಗಾರರಲ್ಲ. ಜೀಸಸ್ ಈಸ್ ದ ಮೀಡಿಯೇಟರ್ ಫಾರ್ ಅವರ್ ಸಾಲ್ವೇಷನ್. ಯೇಸು ಕ್ರಿಸ್ತನು ಮಾತ್ರ ನಮ್ಮ ರಕ್ಷಣೆಗೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾನೆ ಎನ್ನುವಂಥ ಬೋಧನೆಗಳು ಇದನ್ನು ಪ್ರತಿಪಾದಿಸಿದರು ರಿಫಾರ್ಮರ್ಸ್. ಹಾಗಾಗಿ ಈ ಸೋಲಾ ಫೀಡಾ, ನಂಬಿಕೆ ಮಾತ್ರ, ಸೋಲಾ ಗ್ರೇಷಿಯಾ, ಕೃಪೆ ಮಾತ್ರವೇ, ಸೋಲಾ ಸ್ಕ್ರಿಪ್ಚುರಾ,
ದೇವರ ವಾಕ್ಯ ಮಾತ್ರವೇ ಎನ್ನುವಂಥ ವಿಚಾರವನ್ನು ಅವರು ಪ್ರತಿಪಾದಿಸಿದರು. ಬೈಬಲ್ ಎಲ್ಲರಿಗಾಗಿ, ಬೈಬಲ್ ಎಲ್ಲರಿಗೋಸ್ಕರ ಎನ್ನುವಂಥ ಹೊಸ ಕ್ರಾಂತಿ ಜನರಲ್ಲಿ ಹುಟ್ಟಿತು. ದೇವಜನರೇ, ಎಲ್ಲರೂ ಬೈಬಲ್ ಓದಬೇಕು, ಎಲ್ಲರಿಗೂ ಬೈಬಲ್ ಬೇಕು ಎನ್ನುವಂಥ ಒಂದು ಕ್ರಾಂತಿ. ಆದರೆ 500 ವರ್ಷಗಳ ಹಿಂದೆ ಆದಂತಹ ಒಂದು ರಿಫಾರ್ಮೇಷನ್ ಅನ್ನ ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳಿಕ್ಕಾಗುವುದಿಲ್ಲ. ಅದನ್ನೇ ಹಿಡ್ಕೊಂಡು ಅದರ ಬಗ್ಗೆನೇ ಮಾತಾಡುವುದಲ್ಲ, ಬದಲಾಗಿ ಈಗಿನ ಸಂದರ್ಭದಲ್ಲಿ ರಿಫಾರ್ಮೇಷನ್ ಶುಡ್ ಬಿ ಎ ಪ್ರೋಸೆಸ್. ಅದೊಂದು ಪ್ರಕ್ರಿಯೆ ಆಗಬೇಕಾಗಿದೆ. ದೇವಜನ, ಪ್ರತಿ ಸನ್ನಿವೇಶಗಳಲ್ಲಿ ನಮ್ಮ ಸಭೆಗಳಲ್ಲಿ ಪುನಃಸ್ಥಾಪನೆ ಆಗಬೇಕು. ಪುನಃಸ್ಥಾಪನಾ ವಿಧಿಗಳನ್ನು ಉದ್ದೇಶಪೂರ್ವಕವಾಗಿ ಕೃತಜ್ಞತೆಯಿಂದ ನೆನೆಯುವಂಥದ್ದೇನಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಆದರೆ ಇವತ್ತು ನಾವು ಆ ವಿಷಯಗಳಲ್ಲಿ ಎಡವಿದ್ದೇವೆ. ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ಕ್ರೈಸ್ತ ಸಮುದಾಯದಲ್ಲಿ ವ್ಯಕ್ತಿಗಳ ಸಾಧನೆ, ಆ ವ್ಯಕ್ತಿ ಮಾಡಿದಂಥ ಸಾಧನೆ, ಅವರ ಹಿಂದಿರುವಂಥ ಇತಿಹಾಸ ಇದೇ ಮುಖ್ಯವಾಗಿದೆ ಹೊರತು ಇವತ್ತು ದೇವರ ಅಸ್ತಿತ್ವ ಏನು, ದೇವರ ಆಳ್ವಿಕೆ, ಇವತ್ತು ದೇವರ ವಾಕ್ಯ, ಕೊನೆಯಿಲ್ಲದಂಥ ಆತನ ಕೃಪೆ, ಇವುಗಳನ್ನು ನಾವು ತಳ್ಳಿ ಹಾಕಿ ಏನು ಮಾಡಿದ್ದೀವಿ, ನಮ್ಮದೇ ಆದಂಥ ವೈಯಕ್ತಿಕ ನ್ಯಾಯ, ವೈಯಕ್ತಿಕವಾದಂಥ ನಿರ್ಧಾರಗಳನ್ನು ರೂಪಿಸಿಕೊಂಡು ಇದು ದೇವರ ಚಿತ್ತ ಎಂಬುದಾಗಿ ಅರ್ಥ ಮಾಡ್ತಾ ಇದ್ದೇವೆ. ಆದರೆ ಇದು ನಮ್ಮ ಸೀಮಿತವಾದಂಥ ದೃಷ್ಟಿಕೋನ, ಇದು ನಮ್ಮ ಭ್ರಮೆ. ದೇವಜನರೇ, ದೇವರು ತನ್ನ ಕಾರ್ಯವನ್ನು ಮಾಡಲಿಕ್ಕಾಗಿ ಮಾನವರನ್ನು ಉಪಯೋಗಿಸ್ತಾನೆ. ಮತ್ತೊಂದು ಆವರ್ತಿ ಹೇಳ್ತೇನೆ, ದೇವರು ತನ್ನ ಕಾರ್ಯವನ್ನು ಮಾಡಲಿಕ್ಕಾಗಿ ಮಾನವರನ್ನು ಉಪಯೋಗಿಸ್ತಾನೆ. ಆದರೆ ಆ ವ್ಯಕ್ತಿಗಳೇ ದೇವರುಗಳಲ್ಲ, ಅವರು ಕೇವಲ ಸಾಧನ. They are not a God. They are only the instrument of the God. ಇದನ್ನು ಮರೆತು ನಾವು ವ್ಯಕ್ತಿಗಳನ್ನು ಆರಾಧಿಸ್ತಾ ಪುನಃ ಅದೇ ತಪ್ಪನ್ನ ಇವತ್ತು ಮಾಡ್ತಾ ಇದ್ದೇವೆ. ದೇವಜನರೇ, ದೇವರ ಒಡೆತನವನ್ನ ಇವತ್ತು ನಾವು ತಿರಸ್ಕರಿಸ್ತಾ ಇದ್ದೇವೆ. ದೇವರು ಮಾಡುವಂತಹ ಕಾರ್ಯ, ಆತನ ಸಾರ್ವಭೌಮತ್ವ ಅಂತ ಏನು ಹೇಳ್ತೇವೆ, ಆತನ ನ್ಯಾಯ, ಆತನ ಶಾಂತಿಯನ್ನ ಕೃತಜ್ಞತೆಯಿಂದ ನೆನೆಯುವುದರ ಬದಲು ವ್ಯಕ್ತಿ ಗೌರವವನ್ನು ಹೆಚ್ಚಾಗಿ ಮಾಡ್ತಾ ಇದ್ದೇವೆ ನಾವು ಇವತ್ತು. ಆದರೆ ಈ ವಿಷಯವಾಗಿ ಇವತ್ತಿನ ಥೀಮ್ ಏನು ಹೇಳ್ತದೆ ಎಂಬುದಾಗಿ ನೀವು ನೋಡುವುದಾಗಿದ್ರೆ ಬಹಳ ಸುಂದರವಾದಂಥ ಥೀಮ್. ಅದು ಏನಂತಂದ್ರೆ ಪರ್ಪಸ್ ಡ್ರಿವನ್ ಗ್ರಾಟಿಟ್ಯೂಡ್ ಎಂಬುದಾಗಿ, ಉದ್ದೇಶಿತ ಕೃತಜ್ಞತೆ ಎನ್ನುವಂತಹ ಒಂದು ಥೀಮ್ ಅನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಪರ್ಪಸ್ ಡ್ರಿವನ್ ಗ್ರಾಟಿಟ್ಯೂಡ್. ಈ ವಿಷಯವಾಗಿ ಇವತ್ತಿನ ಹಳೆ ಒಡಂಬಡಿಕೆ ಏನು ಹೇಳುತ್ತದೆ ಎಂಬುದಾಗಿ ನೀವು ನೋಡುವುದಾಗಿದ್ರೆ ಅದು ಎಜ್ರನು 3ನೇ ಅಧ್ಯಾಯ ವಚನ 7ರಿಂದ 13 ನೋಡುವುದಾಗಿದ್ರೆ, ಎಜ್ರಾ ಚಾಪ್ಟರ್ 3 verse 7 to 12 ಅಲ್ಲಿ ನೀವು ನೋಡಿದು ಹೋದಂಥ ಸಂದರ್ಭದಲ್ಲಿ ಆ ಒಂದು ಪರಿಚ್ಛೇದವನ್ನು ಸರಿಯಾಗಿ ನೀವು ನೋಡೋದಾಗಿದ್ರೆ, ಲ್ಯುಕ್ ಎಟ್ ದ ಪ್ಯಾಸೇಜ್, ಕಳೆದು ಹೋದಂಥ ಯಹೂದಿ ಪುನಃಸ್ಥಾಪನೆಯಲ್ಲಿ ಕಾಣ್ತಾ ಇದ್ದೀರಿ. ಯು ಕ್ಯಾನ್ ಸಿ ದ ರಿಫಾರ್ಮೇಷನ್ ಇನ್ ದಟ್ ಜೂಯಿಶ್ ಕಮ್ಯುನಿಟಿ. ಕ್ರಿಸ್ತ ಪೂರ್ವ 605 605 BC ನೆಬೂಕದ್ನೆಚ್ಚರ ಯೂದಾಯದ ಮೇಲೆ ದಾಳಿ ಮಾಡಿದ. ಯೆರೂಸಲೇಮನ್ನ ಮತ್ತು ಯೆರೂಸಲೇಮ್ ದೇವಾಲಯವನ್ನ ಕಂಪ್ಲೀಟ್ ನಾಶ ಮಾಡಿದ. ನೆಬೂಕದ್ನೆಚ್ಚರ್ ಡಿಸ್ಟ್ರಾಯ್ ದ ಜೆರೂಸಲೇಮ್ ಸಿಟಿ, ಈವನ್ ಆಲ್ಸೋ ಜೆರೂಸಲೇಮ್ ಟೆಂಪಲ್ ಆನ್ 605 BC. ಮತ್ತೆ ಆ ಯಹೂದಿ ಜನಾಂಗವನ್ನು ಏನ್ ಮಾಡ್ತಾನೆ, ಗುಲಾಮರನ್ನಾಗಿ ತನ್ನ ದೇಶಕ್ಕೆ ಕರ್ಕೊಂಡು ಹೋದ. ಅಲ್ಲಿ ಯಹೂದಿಗಳು ಸುಮಾರು ವರ್ಷ ಗುಲಾಮರಾಗಿದ್ದರು. ತಿರುಗಿ ಕ್ರಿಸ್ತ ಪೂರ್ವ 539 539 BC ಅವ್ರೇನ್ ಮಾಡ್ತಾರೆ, ಪಾರಸಿಯ ಅರಸನಾದಂಥ ಕೋರೇಶನ ಸಹಾಯದಿಂದ ಸೈರಸ್ ದ ಗ್ರೇಟ್ ಗೇವ್ ದ ಪರ್ಮಿಷನ್ ಟು ಜೂಯಿಶ್ ಪೀಪಲ್ ಟು ಗೋ ಬ್ಯಾಕ್ ಟು ದೇರ್ ಹೋಮ್ ಲ್ಯಾಂಡ್. ನೀವು ನಿಮ್ಮ ಸ್ವಂತ ತಾಯ್ನಾಡಿಗೆ ಹೋಗಬಹುದು ಎಂಬುದಾಗಿ ಹೇಳಿ ಕೋರೇಶ ಏನ್ ಮಾಡ್ತಾನೆ, ಅವರಿಗೆ ಪರ್ಮಿಷನ್ ಕೊಡ್ತಾನೆ. ಸುಮಾರು 50,000 ಯಹೂದಿಗಳು ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ, ದೇವ ವಾಗ್ದಾನದ ಆ ಒಂದು ನೆಲಕ್ಕೆ, ತಮ್ಮ ತಾಯ್ನಾಡಿಗೆ ಹಿಂದಿರುಗಿ ಬರ್ತಾರೆ. ಅದರಲ್ಲಿ ಎಜ್ರ ಮತ್ತು ನೆಹೆಮಿಯ ಕೂಡ ಇದ್ದಾರೆ. ಅವರು ನಾಯಕತ್ವವನ್ನು ಕೊಟ್ಟರು. 70 ವರ್ಷ ಜೆರೆಮಾಯ ಚಾಪ್ಟರ್ 25 verse 11 to 12 ಬರೆಯಲ್ಪಟ್ಟಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 11ರಿಂದ 12 ವಚನದಲ್ಲಿ 70 ವರ್ಷಗಳ ನಂತರ ಅವರು ಹಿಂದಿರುಗಿ ಬರುವಂತ ಸಂದರ್ಭದಲ್ಲಿ ಅವರು ಮೊದಲು ಮಾಡಿದಂಥ ಕೆಲಸ ಏನಂದ್ರೆ, ತಮ್ಮ ಎಕ್ಸಿಸ್ಟೆನ್ಸ್, ತಮ್ಮ ಅಸ್ತಿತ್ವ, ತಮ್ಮ ಐಡೆಂಟಿಟಿ ಆಗಿರುವಂತಹ ಯೆರೂಸಲೇಮ್ ದೇವಾಲಯದ ಮರು ನಿರ್ಮಾಣಕ್ಕೆ ಕೈ ಹಾಕ್ತಾರೆ. ಸೊಲೊಮೋನನ ಕಾಲದ ವೈಭವದಿಂದ ಕೂಡಿದಂಥ ದೇವಾಲಯ ನಾಶವಾಗಿ 70 ವರ್ಷಗಳ ನಂತರ ಅದನ್ನು ಪುನರ್ಸ್ಥಾಪಿಸಲಿಕ್ಕೆ ಇವರು ಹೋಗ್ತಾ ಇದ್ದಾರೆ. ಆದರೆ ಅದಕ್ಕೆ ಬೇಕಾಗಿರುವಂಥ ರಿಸೋರ್ಸ್, ಸಂಪನ್ಮೂಲಗಳು ಬೇಕು. ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಸಂಪನ್ಮೂಲ. ಅದಕ್ಕಾಗಿ
ಬೇರೆ ಕಮ್ಯುನಿಟಿಯವರ ಸಹಾಯವನ್ನು ಅವರು ಕೇಳ್ತಾರೆ. ವಚನ 7ರಲ್ಲಿ ನೀವು ಬರೆಯಲ್ಪಟ್ಟಿದೆ ನೋಡಿದ್ದೇವೆ ಜನರು. ಬೇರೆ ಜನಾಂಗದವರು ಕೂಡ ದೇವಾಲಯಕ್ಕೋಸ್ಕರ ಸಹಾಯ ಮಾಡ್ತಾರೆ. ಯಹೂದಿ ಜನಾಂಗದ ಪ್ರಮುಖ ಪ್ರತಿಯೊಬ್ಬರು ಇದಕ್ಕಾಗಿ ಏನ್ ಮಾಡಿ ತಮ್ಮನ್ನೇ ಸಮರ್ಪಣೆ ಮಾಡಿಕೊಂಡ್ರು. 20 ವರ್ಷದಿಂದ ಮೊದಲುಗೊಂಡು ಪ್ರತಿಯೊಬ್ಬರು ದೇವಾಲಯದ ಮೇಲ್ವಿಚಾರಣೆಗೋಸ್ಕರ ತಮ್ಮನ್ನೇ ತೊಡಗಿಸಿಕೊಳ್ತಾರೆ. ಯಾರಿಗೂ ಕೂಡ ಅಲ್ಲಿ ತಮ್ಮನ್ನು ತೋರಿಸ್ಕೊಳ್ಬೇಕು, ತಮ್ಮ ಪ್ರದರ್ಶನ ಆಗಬೇಕು ಎನ್ನುವಂತಹ ಯಾವುದೇ ರೀತಿಯಾದಂತಹ ಆಲೋಚನೆ ಇರಲಿಲ್ಲ. ಬದಲಾಗಿ ಕೃತಜ್ಞತೆಯಿಂದ ದೇವ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ದೇವರು ನಮಗೆ ತನ್ನ ಸ್ವಂತ ನೆಲವನ್ನು ಕೊಟ್ಟಿದ್ದಾನೆ. ದೇವರು ನಮಗೆ ನಮ್ಮದೇ ನಾವೇ ಒಂದು ಆಲಯದಲ್ಲಿ ಆರಾಧನೆ ಮಾಡುವಂತ ಒಂದು ಸ್ಥಳವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ಇದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕೆನ್ನುವಂತ ಉತ್ಸಾಹ ದೇವ ಜನರಿಗೆ. ಹಾಗಾಗಿ ದೇವಾಲಯದ ಪುನಃಸ್ಥಾಪನೆಗೆ ತಮ್ಮನ್ನೇ ಅವರು ಕೊಟ್ಟರು. ದೇವರ ನಾಮ ಮಹಿಮೆ ಹೊಂದಲಿಕ್ಕೆ, ದೇವರ ನಾಮವನ್ನು ಕೀರ್ತಿಸ್ಲಿಕ್ಕಾಗಿ ಯಾಜಕರು, ಬೈಬಲ್ ಹೇಳ್ತದೆ ಅಲ್ಲಿ, ಯಾಜಕರು ತುತ್ತೂರಿಗಳನ್ನು ಮತ್ತು ಲೇವಿಯರು ತಾಳಗಳೊಡನೆ ನಿಂತುಕೊಂಡು ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಇಸ್ರಾಯೇಲರ ಮೇಲೆ ಶಾಶ್ವತವಾದದ್ದೆಂದು ಕೃತಜ್ಞತಾ ಸ್ತುತಿ ಮಾಡಿದರು. ವಚನ 11 ವರ್ಸ್ 11. ಪ್ರಿಯರೇ, ಇಲ್ಲಿ ನೋಡಿ, ಎಷ್ಟೋ ವರ್ಷಗಳ ನಂತರ ತಮ್ಮ ಸ್ವಂತ ದೇಶ ಇಲ್ಲದಂತ ಸಂದರ್ಭದಲ್ಲಿ ಗುಲಾಮರಾಗಿ ಜೀವಿಸ್ತಾ ಇದ್ದಂತ ನಾವು, ನಮ್ಮ ಎಲ್ಲ ಐಡೆಂಟಿಟಿನ ಕಳ್ಕೊಂಡಂತ ನಮ್ಮನ್ನ ದೇವರು ಏನ್ ಮಾಡಿದ್ದಾನೆ ಅಂತಂದು ಹೇಳಿದ್ರೆ, ಇವತ್ತಿಗೂ ನಮ್ಮನ್ನ ಕೈ ಬಿಡಲಿಲ್ಲ. ಒಂದು ಒಳ್ಳೆಯ ನಮಗೆ ಸ್ವಂತ ನೆಲವನ್ನು ಕೊಟ್ಟ ದೇವರು ಒಳ್ಳೆಯವನು. 70 ವರ್ಷಗಳ ನಂತರ ತಿರುಗಿ ತಮ್ಮ ಅಸ್ತಿತ್ವವಾದಂಥ ದೇವಾಲಯವನ್ನು ಕಟ್ಟಲಿಕ್ಕೆ ಎಲ್ಲಾ ರೀತಿಯ ಸಹಾಯವನ್ನು ಆತನು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಆತನ ಕೃಪೆಯು ಶಾಶ್ವತವಾದದ್ದು. ಹೀಗೆ ನೆನೆಸಿ ಅವರು ಅರಿಕೆ ಮಾಡುತ್ತಾ ಒಂದೊಂದು ಉದ್ದೇಶಿತ ಕೃತಜ್ಞತೆಯನ್ನ ಅವ್ರೇನ್ ಮಾಡಿ ಸಮರ್ಪಣೆ ಮಾಡಿದ್ರು. ದೇವರು ಮಾಡಿದಂಥ ಕಾರ್ಯವನ್ನು ನೆನೆಸ್ತಾರೆ. ಇಷ್ಟು ವರ್ಷವಾದರೂ ದೇವರು ನಮ್ಮನ್ನು ಕೈ ಬಿಡ್ಲಿಲ್ಲಲ್ಲ, ಏನೂ ಇಲ್ಲದಂತ ನಮಗೆ ಎಲ್ಲವನ್ನ ಕೊಡ್ತಾ ಇದ್ದಾನಲ್ಲ, ಆತನ ಕೃಪೆ ಶಾಶ್ವತವಾದುದು ಎಂಬುದಾಗಿ ಹೇಳಿ ಆತನನ್ನು ಕೊಂಡಾಡಿದರು ದೇವಜನರು. ಇಲ್ಲಿ ಸೀಮಿತವಾದಂಥ ಒಂದು ದೃಷ್ಟಿಕೋನ, ನ್ಯಾರೋ ಮೈಂಡ್ ಅಂತ ಏನು ಹೇಳ್ತೀವಲ್ಲ, ಅಥವಾ ಒಂದು ಭ್ರಮೆಗೆ ಅವಕಾಶ ಇಲ್ಲ. ಬದಲು ದೇವರು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಆ ಕಾರ್ಯಕ್ಕೆ ಆತನು ನಮ್ಮಂತಹ ಮಾನವರನ್ನು ಉಪಯೋಗಿಸ್ತಾ ಇದ್ದಾನೆ ಎನ್ನುವಂಥ ಸ್ಪಷ್ಟವಾದ ದರ್ಶನ ಅವರಿಗಿತ್ತು. ನಾವು ಜಸ್ಟ್ ವಿ ಆರ್ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ಸ್ ಆಫ್ ಅ ಗಾಡ್, ದಟ್ಸ್ ಆಲ್. ನೋಡಿ, ಅವರು ಯೆಹೋವನ ಆಲಯದ ಅಸ್ತಿವಾರ ಹಾಕಲ್ಪಟ್ಟಿತೆಂದು ಗೊತ್ತಾದಾಗ ಉತ್ಸಾಹದಿಂದ ಆರ್ಭಟಿಸಿದರು. ಬಹಳ ಸುಂದರವಾಗಿ ಹೇಳ್ತಾರೆ, ಯೆಹೋವನ ಆಲಯದ ಅಸ್ತಿವಾರವು ಹಾಕಲ್ಪಟ್ಟಿತೆಂದು ಗೊತ್ತಾದಾಗ ಉತ್ಸಾಹ ಧ್ವನಿಯಿಂದ ಆರ್ಭಟಿಸಿದರು. ಆದರೆ ಅಲ್ಲಿದ್ದಂಥ ಅನೇಕ ಹಿರಿಯರು, ಮುದುಕರು ಹಿಂದೆ ಇದ್ದಂತಹ ಸೊಲೊಮೋನನ ದೇವಾಲಯದ ವೈಭವವನ್ನು ನೋಡಿದ್ರು. ಅವರು ಸೆರೆಗೆ ಹೋಗೋಕ್ಕಿಂತ ಮುಂಚೆ ಅದು ನಾಶವಾಗುವುದನ್ನು ಕೂಡ ನೋಡಿದ್ರು. ಈಗ ಮತ್ತೆ ದೇವಾಲಯದ ಅಸ್ತಿವಾರ ಹಾಕಲ್ಪಟ್ಟಿರುವುದನ್ನು ನೋಡಿ ಅವರಿಗೆ ತಡ್ಕೊಳ್ಳಕ್ಕಾಗಲಿಲ್ಲ. ಮತ್ತೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ದೇವರ ಈ ಮಹಾ ಕೃಪೆಯನ್ನ ನೆನೆಸಿ ಬೈಬಲ್ ಹೇಳ್ತದೆ, ಅವರು ಬಹಳವಾಗಿ ಅತ್ತರು ಎಂಬುದಾಗಿ. ಅವರು ಮತ್ತೊಮ್ಮೆ ತಮ್ಮನ್ನ ನೆನಪು ಮಾಡಿಕೊಂಡು ಸ್ವಂತ ನೆಲ, ಸ್ವಂತ ದೇವಾಲಯವನ್ನ ಪುನಃಸ್ಥಾಪಿಸುತ್ತಾ ಇರುವಂತ ದೇವರನ್ನ ನೆನೆದು ಕೃತಜ್ಞತೆಯಿಂದ ಕಣ್ಣೀರನ್ನ ಸುರಿಸಿದರು. ಕೆಲವೊಬ್ಬರು ಸಂತೋಷದಿಂದ ಆರ್ಭಟಿಸಿದರು ಎಂಬುದಾಗಿ ಹೇಳುವುದಾಗಿದ್ರೆ, ಕೆಲವೊಬ್ಬರು ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಳುವವರು ಯಾರು, ಆರ್ಭಟಿಸುವವರು ಯಾರು ಎಂಬುದಾಗಿ ಗೊತ್ತಾಗಲಿಲ್ಲ ಎಂಬುದಾಗಿ ಬೈಬಲ್ ಹೇಳ್ತದೆ. ಆದರೆ ಈ ಪುನಃಸ್ಥಾಪನಾ ಕಾರ್ಯಕ್ಕೆ ಕಾರಣ ಯಾವುದೇ ಒಬ್ಬ ನಾಯಕನಾಗಲಿ, ಯಾವುದೇ ಒಬ್ಬ ರಾಜನಾಗಲಿ ಕಾರಣನಲ್ಲ, ಬದಲಾಗಿ ದೇವರು ಮಾತ್ರ ಈ ಒಂದು ಪುನಃಸ್ಥಾಪನಾ ಕಾರ್ಯಕ್ಕೆ ಕಾರಣ ಎಂಬುದಾಗಿ ತಿಳಿದು ಕೃತಜ್ಞತೆಯಿಂದ ಆತನನ್ನು ಸ್ತುತಿಸಿ ಆತನನ್ನು ಕೊಂಡಾಡಿದರು. ಅಂದ್ರೆ ಇಲ್ಲಿ ಒಂದು ಕ್ಲಿಯರ್ ಆಗಿ ಏನಂತಂದ್ರೆ ಒಂದು ಉದ್ದೇಶ ಇದೆ. ನಾವು ಕೃತಜ್ಞತೆಯಿಂದ ಆತನನ್ನು ಕೊಂಡಾಡಬೇಕು. ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಮ್ಮ ಆಧ್ಯಾತ್ಮಿಕತೆ ಅದು ಮರೆಯಾಗುತ್ತಾ ಇರುವಂತಹ ಈ ಒಂದು ಸಾರ್ವತ್ರಿಕ ಕ್ರೈಸ್ತ ಸಭೆಗಳಲ್ಲಿ ಅನೇಕ ಸಮಸ್ಯೆಗಳಿವೆ, ಇಲ್ಲ ಅಂತ ಹೇಳುವುದಿಲ್ಲ. ಅವುಗಳ ಬಗ್ಗೆ ಹೆಚ್ಚು ನಾವು ಚಿಂತಿಸುತ್ತಾ ಕಾಲ ಕಳೆಯದೆ ನಮಗೆ ದೇವರು ಏನು ಕೆಲಸವನ್ನು ಕೊಟ್ಟಿದ್ದಾನೋ ಅದನ್ನು ಶ್ರದ್ಧೆಯಿಂದ ನಾವು ನಿರ್ವಹಿಸೋಣ. ನೀವು ನಿಮ್ಮ ಕೆಲಸವನ್ನು ಸಿನ್ಸಿಯರ್ ಆಗಿ ಮಾಡಿ, ನಾನು ನನ್ನ ಕೆಲಸವನ್ನು ಸಿನ್ಸಿಯರ್ ಆಗಿ ಮಾಡ್ತೇನೆ. ನಮ್ಮನ್ನು ಪ್ರದರ್ಶನ ಮಾಡಿಕೊಳ್ಳುವುದು ಬೇಡ, ಬದಲಾಗಿ ಪುನಃಸ್ಥಾಪನಾ ಕೆಲಸವನ್ನು ಯಾವಾಗಲೂ ಮಾಡ್ತಾ ಇರುವಂಥ ದೇವರ ಜೊತೆಗೆ ನಾವು ಕೂಡ ಕೈ ಜೋಡಿಸಿ ಆತನೊಂದಿಗೆ ಕೆಲಸ ಮಾಡೋಣ. ಸಭೆಯಲ್ಲಿರುವಂಥ ಭ್ರಷ್ಟಾಚಾರ,
ಸಭೆಯಲ್ಲಿರುವಂಥ ದಬ್ಬಾಳಿಕೆ ತಾನಾಗಿ ಅದು ಕಡಿಮೆ ಆಗ್ತಾ ಹೋಗ್ತದೆ. ಈ ಹಿಂದೆ ಇತಿಹಾಸದಲ್ಲಿ ಆತನು ಕೆಲಸ ಮಾಡಿದಂತೆ, ಇತಿಹಾಸ ಹಿಸ್ಟ್ರಿಯಲ್ಲಿ ಇನ್ನೂ ಕೆಲಸ ಮಾಡಿದಂಥವನು ಇವತ್ತಿಗೂ ಕೂಡ ನನ್ನ ಸಭೆಯಲ್ಲಿ ಮತ್ತು ನಿಮ್ಮ ಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಆತನು ಕೆಲಸ ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ತಿಳಿದು ದೇವರ ನಿಯೋಗದಲ್ಲಿ ನಾವು ಕಂಟಿನ್ಯೂ ಆಗಿ ಮುಂದುವರಿಯೋಣ ದೇವ ಜನರು. ಯಾಕಂದ್ರೆ ದೇವರ ಸಾರ್ವಭೌಮತ್ವ ಅಂತ ಏನು ಹೇಳ್ತೀವಲ್ಲ, ಅದು ಮಾನವನ ಇಮ್ಯಾಜಿನೇಷನ್ಗಿಂತನೂ ನಿಲುಕದ್ದು. ಹಾಗಾಗಿ ಮಾನವನ ಊಹೆಗೆ ನಿಲುಕದೇ ಇರುವಂತಹ ಆತನ ಸಾರ್ವಭೌಮತ್ವ ಏನಿದೆಯಲ್ಲ, ಆ ಸಾಮಾನ್ಯ ಜನರಿಂದಲೇ ಏನು ನೋಡಿ, ದೇವರು ಆಯ್ಕೆ ಮಾಡಿರುವಂಥ ಸಾಮಾನ್ಯ ವ್ಯಕ್ತಿಗಳಿಂದ ಕ್ರಾಂತಿಕಾರಿಯಾದ ವಿಷಯಗಳನ್ನು ಹೊರಗೆ ತರ್ತಾನೆ ಮತ್ತು ಕ್ರಾಂತಿಕಾರಿಯಾದಂಥ ಕಾರ್ಯಗಳನ್ನು ಮಾಡ್ತಾನೆ. ಜಸ್ಟ್ ಯೂಸ್ ಮಾಡುವಂಥದ್ದು ಅವರು ಕಾಮನ್ ಪೀಪಲ್ ದೇ ಆರ್. ಅಂಥವರ ಮೂಲಕವಾಗಿ ಕ್ರಾಂತಿಕಾರಿ ಕೆಲಸವನ್ನು ಮಾಡ್ತಾನೆ ಎಂಬುದಾಗಿ ತಿಳ್ಕೊಂಡು ಆತನ ಊಹೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆತನ ಚಿತ್ತದಂತೆ ನಾವು ಮುಂದೆ ಸಾಗೋಣ. ಇಂಥ ವಿಷಯಗಳನ್ನು ಸರಿಯಾಗಿ ತಿಳ್ಕೊಂಡು ಆತನ ಜೊತೆಯಲ್ಲಿ, ಆತನ ಸೇವೆಯಲ್ಲಿ ಕೈ ಜೋಡಿಸಿ ಕೃತಜ್ಞತೆಯಿಂದ ಆತನನ್ನು ನೆನೆಯೋಣ. ಯಾಕೆಂತಂದು ಹೇಳಿದ್ರೆ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಆಮೆನ್. ಸಭೆಗೆ ಸಾರಿ ತಿಳಿಸುವಂಥ ಪ್ರಕಟಣೆಗಳು. ಚರ್ಚ್ ಅನೌನ್ಸ್ಮೆಂಟ್. UBM ಚರ್ಚ್ ಕೌನ್ಸಿಲ್ ಮುಂಬೈ ಕಳೆದ ಬೆಳೆ ಕಾಣಿಕೆಯ ಹಬ್ಬದಂದು ಹೊಸ ವೆಬ್ಸೈಟ್ ಜಾಣತನವನ್ನು ತಮ್ಮೆಲ್ಲರಿಗಾಗಿ ಪರಿಚಯಿಸಿದೆ. ಸಭೆಯವರು ಇದರ ಲಾಭವನ್ನು ಪಡೆದುಕೊಳ್ಳುವಂತೆ ಕೇಳಿಕೊಳ್ಳುತ್ತೇವೆ. ಚರ್ಚ್ ವೆಬ್ಸೈಟ್ ಈ ರೀತಿಯಾಗಿದೆ: www.ubmchurches.com. ಎರಡನೇದಾಗಿ, UBM ಚರ್ಚ್ ಕೌನ್ಸಿಲ್ ಸಾಹಿತ್ಯ ವಿಭಾಗವು ಡಿಜಿಟಲ್ ನಿಯತಕಾಲಿಕೆಯ ಬಾಷೆಲ್ ಕ್ರೋನಿಕಲ್ಸ್ 2ನೇ ಆವೃತ್ತಿಯನ್ನು ಕಳೆದ ಬೆಳೆ ಕಾಣಿಕೆಯ ಹಬ್ಬದ ಭಾನುವಾರದಂದು ಬಿಡುಗಡೆ ಮಾಡಿದೆ. ಇದರ ಡಿಜಿಟಲ್ ಪ್ರತಿ UBM ಚರ್ಚ್ ಕೌನ್ಸಿಲ್ ವೆಬ್ಸೈಟ್ನಲ್ಲಿ, ಅಂದರೆ www.ubmchurches.com ನೋಡಬಹುದು. ಸಭೆಯವರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕೇಳಿಕೊಳ್ಳುತ್ತೇವೆ. ಮೂರನೇದಾಗಿ, ಮುಂದಿನ ಭಾನುವಾರದಂದು, ಅಂದರೆ ನವೆಂಬರ್ 1ನೇ ತಾರೀಕಿನಂದು ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಎಂಬುದಾಗಿ ಆಚರಿಸುತ್ತಿದ್ದೇವೆ. ಈ ಆರ್ನಲ್ಲಿ ನಮ್ಮ ಸಭೆಗಳ ಎಲ್ಲ ಸಂಡೇ ಸ್ಕೂಲ್ ಮಕ್ಕಳು ಭಾಗವಹಿಸಿ ಅದನ್ನು ನಡೆಸಿ ಕೊಡಲಿದ್ದಾರೆ. ಅದಕ್ಕಾಗಿ ನಾವು ಸಭೆಯಲ್ಲಿ ಕೇಳಿಕೊಳ್ಳುವುದೆಂದರೆ, ನೀವೆಲ್ಲರೂ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. ಈ ವಾರದಲ್ಲಿ ಸಂಗ್ರಹವಾಗುವ ಕಾಣಿಕೆಗಳಲ್ಲಿ 30% ಕಾಣಿಕೆಯನ್ನು ದೀನ ದಲಿತರಿಗೆ ಮತ್ತು ಮಕ್ಕಳ ಪ್ರಯೋಜನಕ್ಕಾಗಿ ಉಪಯೋಗ ಮಾಡಲಾಗಿದೆ. ಅದಕ್ಕಾಗಿ ಸಭೆಯಲ್ಲಿ ಕೇಳಿಕೊಳ್ಳೆಂದರೆ, ದಯಮಾಡಿ ಉದಾರವಾಗಿ ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಪ್ರಿಯ ದೇವ ಜನರೇ, ದಯವಿಟ್ಟು ಗಮನಿಸಿರಿ. ಇಂದಿನಿಂದ ಬರುವ 6ನೇ ತಾರೀಕಿನವರೆಗೆ ನಾವು ಜಾಗತಿಕ, ಅಂದರೆ ವರ್ಲ್ಡ್ ಸಂಡೇ ಸ್ಕೂಲ್ ವಾರ ಎಂಬುದಾಗಿ ಆಚರಿಸುತ್ತಿದ್ದೇವೆ. 4ನೇದಾಗಿ, UBM ಚರ್ಚ್ ಮಹಿಳೆಯರ ವಿಭಾಗವು ಕೂಟವನ್ನು ನವೆಂಬರ್ 7ನೇ ತಾರೀಕು ಶನಿವಾರ ಸಾಯಂಕಾಲ 5 ಗಂಟೆಗೆ ಝೂಮ್ ಆ್ಯಪ್ನಲ್ಲಿ ನಡೆಸಲಾಗುವುದು. ಈ ಕೂಟವನ್ನು UBM ವಿಶ್ರಾಂತಿ ಚರ್ಚ್ ಮಲಾಡ್ ಹಾಗೂ ಕಲ್ಯಾಣ್ ಮಹಿಳೆಯರ ಕೂಟದವರು ನಡೆಸಿಕೊಡಲಿದ್ದಾರೆ. ಎಲ್ಲ ವುಮೆನ್ಸ್ನಲ್ಲಿ ನಾವು ಕೇಳಿಕೊಳ್ಳುವುದೆಂದರೆ, ತಮ್ಮ ಮಕ್ಕಳ ಸಂಗಡ ಸಮೇತರಾಗಿ ನೀವು ಇದರಲ್ಲಿ ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. 5ನೇದಾಗಿ, ಕೊನೆಯ ಸಂಗೀತವನ್ನು ಆಡುವಂಥ ಸಮಯದಲ್ಲಿ ಕಾಣಿಕೆಯನ್ನು ಕೂಡಿಸಲಾಗುವುದು. ನೀವು ಕೊಡುವ ಕಾಣಿಕೆಯನ್ನು ಬದಿಗೆ ತೆಗೆದಿಟ್ಟು ಅದನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ಅಕೌಂಟ್ ನಂಬರಿಗೆ ವರ್ಗಾವಣೆ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅಥವಾ ಅದನ್ನು
ವೆಬ್ಸೈಟ್ ದೇಣಿಗೆಯ ಪುಟದಲ್ಲಿ www.ubmchurches.comಗೆ ಹೋಗಿ ಸಂಪರ್ಕಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇಲ್ಲಿವರೆಗೆ ಉದಾರವಾಗಿ ಕೊಟ್ಟಂಥ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತು ನಮ್ಮ UBM ಸಭೆಗಳ ವಿವಿಧ ಸೇವೆಗಳಿಗಾಗಿ ನಿಮ್ಮ ಕುಟುಂಬ ಪ್ರಾರ್ಥನೆಗಳ ಕಾಣಿಕೆಗಳನ್ನು, ಒಟ್ಟು ಹಬ್ಬದ ಕಾಣಿಕೆಗಳನ್ನು, ಕೃತಜ್ಞತಾ ಕಾಣಿಕೆಗಳನ್ನು, ವಿವಾಹ ವಾರ್ಷಿಕೋತ್ಸವ ಕಾಣಿಕೆಗಳನ್ನು ಪ್ರತ್ಯೇಕದಲ್ಲಿ ತೆಗೆದಿಟ್ಟುಕೊಂಡು ನೀವು ಆನ್ಲೈನ್ ಮುಖಾಂತರ ಅದನ್ನು ವರ್ಗಾಯಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಡೆತ್ ಅನೌನ್ಸ್ಮೆಂಟ್, ಮರಣದ ಪ್ರಕಟಣೆ. UBM ಚರ್ಚ್ ಮರುಳ್ ಸದಸ್ಯರಾಗಿರುವ ಮಿಸ್ಟರ್ ಎಡ್ವಿನ್ ವಿನ್ಫ್ರೆಡ್ ಮಾಬೇನ್ ಅವರು ಅವರ 90ನೇ ವಯಸ್ಸಿನಲ್ಲಿ ಅಕ್ಟೋಬರ್ 19ನೇ ತಾರೀಕಿನಂದು ನಿಧನರಾಗಿದ್ದಾರೆಂದು ತಿಳಿಸಲು ವಿಷಾದಿಸುತ್ತೇವೆ. UBM ಚರ್ಚ್ ಡೊಂಬಿವಲಿ ಸದಸ್ಯರಾಗಿರುವ ಮಿಸ್ಟರ್ ಸ್ಟ್ಯಾನ್ಲಿ ಲಿವಿಂಗ್ಸ್ಟನ್ ಬಿ ತಮ್ಮ 70ನೇ ವಯಸ್ಸಿನಲ್ಲಿ ಅಕ್ಟೋಬರ್ 21ನೇ ತಾರೀಕಿನಂದು ಮರಣ ಹೊಂದಿದ್ದಾರೆ ಎಂದು ತಿಳಿಸಲು ನಾವು ವಿಷಾದಿಸುತ್ತೇವೆ. ದೇವರು ದುಃಖ ತಪ್ತರಾಗಿರುವಂಥ ಕುಟುಂಬಗಳಿಗೆ ಬೇಕಾದಂಥ ಶಾಂತಿ, ಸಮಾಧಾನವನ್ನು, ಸಾಂತ್ವನವನ್ನು ದಯಪಾಲಿಸಲಿ. ಆಮೇನ್. ನಾವು ಈಗ ಕಾಣಿಕೆಯನ್ನು ಕೂಡಿಸುವಲ್ಲಿ ಆಡುವಂಥ ಕನ್ನಡ ಸಂಗೀತ ಅದು 367ನೇ ಕನ್ನಡ ಸಂಗೀತ. ಅದರ 1 ಮತ್ತು 4ನೇ ಚರಣ ಮಾತ್ರ ಆಡೋಣ. ರಕ್ಷಕನೇ, ಚೈತನ್ಯ ದಾತ ಕರ್ತನೆ, ತಾರಕನೇ, ಸಮಸ್ತ ವಿಶ್ವ ಭರ್ತ. ಈಗ ನಾವು ಕಾಣಿಕೆಯಾಗಿ ಪ್ರಾರ್ಥಿಸೋಣ. ಎಲ್ಲ ಒಳ್ಳೆ ವರದಾನಗಳಿಗೆ ಮೂಲ ಕಾರ್ಯಕರ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದಂಥ ದೇವರೇ, ದೇವ, ನೀನು ಎಲ್ಲವನ್ನು ಎಲ್ಲರಿಗೆ ಅಂಗಿಸದೆ ಕೊಡುವಂಥ ದೇವರು, ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ದೇವ, ಈಗ ಸ್ವಾಮಿ, ನಿನ್ನ ಸಭೆಯವರು ಬದಿಗೆ ತೆಗೆದಿಟ್ಟು ಅದನ್ನು ಆನ್ಲೈನ್ ಮುಖಾಂತರ ಅವರು ಟ್ರಾನ್ಸ್ಫರ್ ಮಾಡ್ತಿರುವಂಥ ಕಾಣಿಕೆಯನ್ನು ಸ್ವಾಮಿ ನೀನು ಆಶೀರ್ವಾದ ಮಾಡು. ತಂದೆ, ಅವರು ಕೂಡ ಉದಾರವಾಗಿ ಕೊಡುವಂತೆ ನೀನು ಪ್ರೇರಣೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ. ಕೊಟ್ಟಂಥ ಅವರ ಕೈಗಳನ್ನು ಕೂಡ ಏಳವಾಗಿ ನೀನು ಆಶೀರ್ವಾದ ಮಾಡು ತಂದೆಯೇ.
ಮುಂದೆ ಕೂಡ ಸ್ವಾಮಿ ಅವರು ಹೆಚ್ಚಾಗಿ ನಿನಗಾಗಿ ನಿನ್ನ ಸಭೆಗಾಗಿ ಕೊಡುವಂತೆ ನಿನ್ನ ಆತ್ಮನ ಕೃಪೆ ಇರಲೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ದೇವ, ಬೇಕಾದಂಥ ನಿನ್ನ ಕೃಪೆ, ನಿನ್ನ ಆಶೀರ್ವಾದವನ್ನು ಪಡೆದುಕೊಂಡು ಮುಂದೆ ಸ್ವಾಮಿ ನಿನಗಾಗಿ ಜೀವಿಸುವಂತೆ, ಬದುಕುವಂತೆ ನಡೆಸೆಂದು ಬೇಡಿಕೊಳ್ಳುತ್ತೇವೆ. ಮತ್ತು ಕಳೆದ ವಾರದಲ್ಲಿ ತಮ್ಮ ಜನ್ಮ ದಿನಗಳನ್ನು, ಮದುವೆ ವಾರ್ಷಿಕೋತ್ಸವಗಳನ್ನು ಮತ್ತು ವಿಶೇಷ ದಿನಗಳನ್ನು ಕಂಡಂತನೂ ಸಹ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಅವರಿಗೆ ಕೊಟ್ಟಂಥ ಹೊಸ ವರ್ಷಕ್ಕಾಗಿ ಸ್ವಾಮಿ, ಹೊಸ ದಿನಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ತಂದೆಯೇ. ದೇವ, ಮುಂದೆ ಅವರು ಜೀವಿಸುವಾಗ ಕುಟುಂಬವಾಗಿ ದೇವ, ಅವರು ಜೀವಿಸುವಾಗ ಬೇಕಾದಂಥ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಇರಲಿ. ಮುಂದೆ ಕೂಡ ಒಳ್ಳೆಯ ಸಾಕ್ಷಿಯ ಮಕ್ಕಳಾಗಿ, ಮಾದರಿಯ ಕುಟುಂಬಗಳಾಗಿ, ನಡೆ ನುಡಿಯಲ್ಲಿ ನಿನ್ನ ಮಾತ್ರ ತೋರ್ಪಡಿಸುವ ಹಾಗೆ ನಿನ್ನ ಆತ್ಮನ ಕೃಪೆ, ಸಹಾಯ ಇರಲಿ ಎಂಬುದಾಗಿ ತಂದೆಯೇ ನಿಮ್ಮಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ನಿನ್ನ ನಾಮಕ್ಕೆ ಸ್ತೋತ್ರಗಳು ಉಂಟಾಗಲಿ. ಆಮೇನ್. ನಾವು ಈಗ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸೋಣ. ಕರ್ತನು ಆಜ್ಞೆ ಮಾಡಿದ ರೀತಿಯಲ್ಲಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸೋಣ. ಪ್ರತಿಯೊಂದು ಪ್ರಾರ್ಥನೆ ವಿಜ್ಞಾಪನೆ ನಂತರ ಸಭೆಯವರ ಪ್ರತಿಕ್ರಿಯೆ, ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು ಎಂಬುದಾಗಿ. ಮೊದಲಾಗಿ ರಿಫಾರ್ಮರ್ಸ್ಗಾಗಿ ನಾವು ಪ್ರಾರ್ಥಿಸೋಣ. ಅವರು ಕೊಟ್ಟಂಥ ಕೊಡುಗೆಗಳಿಗಾಗಿ, ಪಟ್ಟಂಥ ಶ್ರಮಕ್ಕಾಗಿ, ಕೆಲಸಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಿ ನಾವು ಅವರಿಗಾಗಿ ಸ್ತೋತ್ರ ಮಾಡೋಣ. ಅವರ ಕಮಿಟ್ಮೆಂಟಿಗಾಗಿ, ಡೆಡಿಕೇಶನ್ಗಾಗಿ ನಾವು ದೇವರ ಸ್ತೋತ್ರ ಮಾಡಿ ನಾವು ಸ್ವಲ್ಪ ಹೊತ್ತು ಪ್ರಾರ್ಥಿಸೋಣ. ಸರ್ವಶಕ್ತನಾದಂಥ ದೇವರೇ, ದೇವ ಸ್ವಾಮಿ, ಎಲ್ಲ ರಿಫಾರ್ಮರ್ಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ದೇವ, ಅವರು ಕೊಟ್ಟಂಥ ಎಲ್ಲ ಒಳ್ಳೆ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ದೇವ, ಅವರು ಅನೇಕ ಸಮಯದಲ್ಲಿ ಸ್ವಾಮಿ ಸತ್ಯಕ್ಕಾಗಿ ಹೋರಾಟ ಮಾಡಿ ದೇವ ನಮಗೆ ಎಲ್ಲವನ್ನು ಒದಗಿಸುವಂತೆ, ಎಲ್ಲವೂ ಸಿಗುವಂತೆ ಸ್ವಾಮಿ ಪ್ರಯತ್ನ ಪಟ್ಟದಕ್ಕಾಗಿ, ಅವರ ಜೀವಿತಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅವರು ಬಿಟ್ಟು ಹೋದಂಥ ಮಾರ್ಗವನ್ನು, ಕಾರ್ಯಗಳನ್ನು ಸ್ವಾಮಿ ನಾವು ಕೂಡ ಮುಂದೆ ನಡೆಸಿಕೊಂಡು ದೇವ ನಾವು ಜೀವಿಸುವಂತೆ ನಿನ್ನ ಆತ್ಮನ ಕೃಪೆಯನ್ನು ನಮ್ಮೆಲ್ಲರಿಗೆ ದಯಪಾಲಿಸಬೇಕಾಗಿ ಬೇಡುತ್ತೇವೆ. ಅವ್ರ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ, ಮಾಡಿದಂಥ ಬಲಿದಾನಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಮುಂದೆ ಕೂಡ ನಡೆಸು, ಮುಂದೆ ಕೂಡ ಬಲಪಡಿಸು. ನಿನ್ನ ವಾಕ್ಯವು ಅದು ಪ್ರಸಿದ್ಧವಾಗಿ ಹಬ್ಬಿಸುವಂತೆ ಸ್ವಾಮಿ ನಿನ್ನ ಆತ್ಮನ ಕೃಪೆ ಇರಲೆಂಬುದಾಗಿ ನಾವು ಬೇಡುತ್ತೇವೆ. ಸಭೆಯವರು, ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು. ಎಲ್ಲ ಸುವಾರ್ಥ ಸೇವೆಗಳಿಗಾಗಿ ಮತ್ತು ಆ ಸೇವೆಯನ್ನು ಮಾಡ್ತಿರುವಂಥ ಎಲ್ಲ ಮಿಷನ್ಗಾಗಿ ನಾವು ಪ್ರಾರ್ಥಿಸೋಣ. ವಿವಿಧ ಸಂಸ್ಥೆಗಳಿಗಾಗಿ ಮತ್ತು ಸೇವೆಗಳನ್ನು ದೇವರು ಆಶೀರ್ವಾದ ಮಾಡುವಂತೆ ನಾವು ಪ್ರಾರ್ಥಿಸೋಣ. ದೇವ, ನೀ ನಮಗೆ ಆಜ್ಞೆ ಮಾಡಿದ್ದಿ, ಹೋಗಿರಿ, ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ಅದರ ಅನುಗುಣವಾಗಿ ದೇವ, ಅನೇಕ ನಿನ್ನ ಮಕ್ಕಳು ಸುವಾರ್ತೆಯನ್ನು ಸೇವೆ ಮಾಡುವಂಥ ಮಕ್ಕಳು ಸ್ವಾಮಿ, ಅನೇಕ ಸಂಘ ಸಂಸ್ಥೆಗಳು ಅದನ್ನು ಪರಿಪಾಲನೆ ಮಾಡ್ತಿದ್ದಾರೆ. ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಅಂಥ ಕೈಗಳನ್ನು, ಅಂಥ ಸೇವಕರನ್ನು ಹೆಚ್ಚಾಗಿ ನೀನು ಆಶೀರ್ವಾದ ಮಾಡು ತಂದೆಯೇ. ಮುಂದೆ ಕೂಡ ಅವರ ಮುಖಾಂತರ ನಿನ್ನ ವಾಕ್ಯವು ಜನರಿಗೆ ತಲುಪುವಂತೆ ಸ್ವಾಮಿ ನಿನ್ನ ಆತ್ಮನ ಕೃಪೆ ಇರಲಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಏನೇ ಬಂದರೂ ಎದುರಿಸುವಂಥ ಸಾಮರ್ಥ್ಯ, ಬುದ್ಧಿ, ಜ್ಞಾನ ಎಲ್ಲವನ್ನು ಅವರು ನಿನ್ನ ಮುಖಾಂತರ ಪಡೆದುಕೊಂಡು ನಿನಗಾಗಿ ಇನ್ನು ಹೆಚ್ಚಾಗಿ ಕೆಲಸ ಕಾರ್ಯ ಮಾಡುವಂತೆ ನಿನ್ನ ಆತ್ಮನ ಕೃಪೆ ಇರಲಿ ಎಂಬುದಾಗಿ ನಿನ್ನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಸಭೆಯವರು, ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು. ನಮ್ಮ UBM ಚರ್ಚ್ ಔಟ್ರೀಚ್ ಡಿಪಾರ್ಟ್ಮೆಂಟಿಗಾಗಿ, ಅದರ ಸೇವೆಗಾಗಿ ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದಂಥ ದೇವರೇ, ನಿನಗೆ ಸ್ತೋತ್ರ. ವಿಶೇಷವಾಗಿ ತಂದೆ, ನಮ್ಮ UBM ಚರ್ಚ್ ಔಟ್ರೀಚ್ ಮಿನಿಸ್ಟ್ರಿ ಅವರ ಡಿಪಾರ್ಟ್ಮೆಂಟಿಗಾಗಿ, ಸೇವೆಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವ, ಅದರಲ್ಲಿ ಇನ್ವಾಲ್ವ್ ಆದಂಥ ಎಲ್ಲ
ಅಯ್ಯಗಳನ್ನು ಸ್ವಾಮಿ, ಎಲ್ಲ ನಿನ್ನ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು ತಂದೆ. ಈ ಒಂದು ಮಿನಿಸ್ಟ್ರಿ ಮುಖಾಂತರ ಸ್ವಾಮಿ ದೇವ, ನಿನ್ನ ನಾಮವು ಮಾತ್ರ ಮಹಿಮೆ ಹೊಂದುವಂತೆ ದೇವ ನೀನು ತಾನೇ ನಡೆಸಬೇಕಾಗಿ ತಂದೆ ನಿಮ್ಮಲ್ಲಿ ನಾವು ಬೇಡಿಕೊಳ್ತೇವೆ. ಇನ್ನು ಹೆಚ್ಚಾದಂಥ ಹೊಸ ಯೋಜನೆ ಹಾಕಿಕೊಂಡು ಸ್ವಾಮಿ ನಾವೇ ಒಟ್ಟಾಗಿ ನಿನಗೋಸ್ಕರ ಕೆಲಸ ಕಾರ್ಯ ಮಾಡುವಂತೆ ನಿನ್ನ ಆತ್ಮನ ಕೃಪೆ ಜ್ಞಾನವನ್ನು ದಯಪಾಲಿಸಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಸಭೆಯವರು ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು. ಆಮೇನ್. ಈಗ ನಾವು ಒಟ್ಟಾಗಿ ಕರ್ತನ ಕಲಿಸಿಕೊಟ್ಟಂಥ ಪರಲೋಕದ ಪ್ರಾರ್ಥನೆಯನ್ನು ಒಮ್ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಅಂತ್ಯಾಶವನ್ನು ಹೊಂದಿಕೊಳ್ಳಿರಿ. ಯೆಹೋವನು ನಿಮ್ಮನ್ನು ಕಾಪಾಡಲಿ. ಆತನ ಕೃಪೆ, ಆತನ ಆಶೀರ್ವಾದ, ಸಮಾಧಾನ ನಿಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದಂಥ ದೇವರ ಪ್ರೀತಿ, ಆತನ ಪವಿತ್ರಾತ್ಮ ಅನಿತ್ಯ ಸಹವಾಸ ನಿಮ್ಮೆಲ್ಲರ ಸಂಗಡ ಈಗಲೂ ಯಾವಾಗಲೂ ನಿರಂತರವೂ ನೆಲೆಯಾಗಿರಲಿ. ಆಮೇನ್.